ಸೊ ಫೈನಲ್ ಆಗಿ ನನ್ನ ಹೇರ್ ಕಟ್ ಈ ರೀತಿ ಆಗಿದೆ. ತುಂಬ ಖುಷಿಯಾಗಿದೆ ನನಗೆ, ಚೆನ್ನಾಗಿ ಹೇರ್ ಕಟ್ ಮಾಡಿದ್ದಾರೆ. ಸೊ ಲತಾ ಹರೀಶ್ ಅವರಿಗೆ ಧನ್ಯವಾದಗಳು. ಈ ರೀತಿ ಆಗಬೇಕಿತ್ತು. ಸುಮಾರು ಸಮಯದಿಂದ ಸ್ವಲ್ಪ ನನ್ನ ಒಂದು ಹೇರ್ ಕಟ್ ಅಷ್ಟೊಂದು ನನಗೆ ಇಷ್ಟ ಆಗಿರಲಿಲ್ಲ. ಸುಮಾರು 1.5 ವರ್ಷ ಆಯಿತು ಕಟ್ ಮಾಡದೆ. ಸೊ ಇದೀಗ ನನಗಂತೂ ಭಾರಿ ಖುಷಿಯಾಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ, ಸಕಡಾಂಕಿ ನಮಸ್ಕಾರ. ಇದೀಗ ನಾನು ಹೇರ್ ಕಟ್ ಮಾಡಲಿಕ್ಕೆ ನಮ್ಮ ಮನೆ ಪಕ್ಕದಲ್ಲಿರುವಂಥ ಒಂದು ಪಾರ್ಲರಿಗೆ ಬಂದಿದ್ದೇನೆ. ಸೊ ಲತಾ ಹರೀಶ್ ಅವರು ನನ್ನ ಹೇರ್ ಕಟ್ ಮಾಡ್ತಾ ಇದ್ದಾರೆ. ಹೇರ್ ತುಂಬ ಒಳ್ಳೆ ಉಂಟು. ಆದರೆ ಎಂತ ಗೊತ್ತಾ, ನೀವು ಇದಕ್ಕೆ ಶಾಂಪು ಹಾಕೋದಿಲ್ಲಲ್ಲ, ಸ್ವಲ್ಪ ಶಾಂಪು ಹಾಕ್ಬೇಕು ನೀವು ಸ್ನಾನ ಮಾಡುವಾಗೆಲ್ಲ. ಅದು ನಮಗೆ ಹಿಡಿಯುವಾಗ ಗೊತ್ತಾಗ್ತದೆ, ಬಾಚುವಾಗೆಲ್ಲ ಒಂಥರ ರಫ್ ಸಿಗ್ತದೆ. ಶಾಂಪು ಹಾಕಿದ್ರೆ ಸ್ವಲ್ಪ ಸಾಫ್ಟ್ ಆಗಿ ಸ್ವಲ್ಪ ಸಿಗ್ತದೆ. ಹಾಗಾಗಿ ನಿಮಗೆ ನಾನೀಗ ಎಳಿಯುವಾಗೆಲ್ಲ ಸ್ವಲ್ಪ ಕೂದಲು ನೋವಾಗ್ತದೆ ನಿಮಗೆ. ಹಾಗೆ ಆ್ಯಕ್ಚುಲಿ ಶಾಂಪೂ ಎಲ್ಲ ನಾವು ಅಂತೇಳಿ ಹೇಳಿದರೆ ಕೆಲವರೆಲ್ಲ ಡೈಲಿ ಯೂಸ್ ಮಾಡಿದ್ದಾರೆ, ಕೆಲವರು 2 ದಿನಕ್ಕೆ ಒಮ್ಮೆ. ನಿಜವಾಗಿ ಅದು ಹಾಕುವಂಥ ಇದು ಹೇಗೆ? ಸ್ನಾನ ಮಾಡಿ ನೀವು ಎಣ್ಣೆ ಹಾಕಿರ್ತೀರಾ ಹಾಗೆ ಅಂತೇಳಿ ಹೇಳಿದ್ರೆ ಒನ್ಸ್ ಇನ್ ಎ ವೀಕ್ ಸಾಕಾಗ್ತದೆ ಅಂತ ಹೇಳಿ. ಸೊ ಲತಾ ಅವರೇ, ಈ ಹೆಡ್ ಬಾತ್ ಅಥವಾ ತಲೆ ಸ್ನಾನ ಅಂತೇಳಿ ಹೇಳಿ ಏನು ಹೇಳ್ತೇವೆ, ಅದು ಪ್ರತಿನಿತ್ಯ ಮಾಡಬೇಕಾ ಅಥವಾ ವಾರಕ್ಕೆ ಎಷ್ಟು ಸಮಯಕ್ಕೊಮ್ಮೆ ನಾವು ಮಾಡಬೇಕು ಅಂತೇಳಿ ಹೇಳಿ ಒಂದಷ್ಟು ಜನರ ಪ್ರಶ್ನೆಗಳು. ಕೆಲವರು ಡೈಲಿ ವಾಶ್ ಮಾಡ್ತಾರೆ, ಮಾಡುದಿಲ್ಲ ಅಂತ ಹೇಳುದಿಲ್ಲ. ಕೆಲವರಿಗೆ ಅದು ಕೂದಲು ಉದುರ್ತದೆ, ಹಾಗೆಲ್ಲ ಇರುತ್ತೆ. ಕೆಲವರಿಗೆ ಅದು ಬೆವರಿ ಆಗುವಾಗ ಡೈಲಿ ಸ್ನಾನ ಮಾಡ್ತಾರೆ. ಆದ್ರೆ ನನ್ನ ಪ್ರಕಾರ ಒಂದು ವಾರದಲ್ಲಿ 3 ಸಲ ಹೀಗೆ ತಲೆಗೆ ಸ್ನಾನ 3-4 ಸಲ ಮಾಡಿದ್ರೆ ಒಳ್ಳೇದು. 1 ದಿವಸ ಬಿಟ್ಟು 1 ದಿವಸ. ಅಂದ್ರೆ ಕೆಲವರದ್ದು ಒಂದೊಂದು ಹ್ಯಾರಿದು ಮೇಲೆ ಇದು ಆಗ್ತದಲ್ಲ, ಡಿಪೆಂಡ್ ಆಗಿರ್ತದೆ. ಈಗ ನಾವೆಲ್ಲಾದ್ರೆ 1 ದಿವಸ ಬಿಟ್ಟು 1 ದಿವಸ ತಲೆಗೆ ಸ್ನಾನ ಮಾಡೋದು ಹಾಗೆ ಇರ್ತದೆ. ಮತ್ತೆ ಕೆಲವು ಪೂಜೆ ಹೀಗೆ ಶುಕ್ರವಾರ ಹಾಗೆಲ್ಲ ಸ್ನಾನ ಮಾಡ್ತಾರಲ್ಲ, ಮಂಗಳವಾರ ಶುಕ್ರವಾರ ಹಾಗೆ ಹೇಳಿದ್ದಾರೆ. ಹಾಗೆ ಅಂದ್ರೆ ಆಲ್ಟರ್ನೇಟ್ ಡೇಸ್ ಒಂದು 3 ಸಾರಿ ಆದ್ರೂ ಮಾಡಬೇಕು ಅಂತೇಳಿ ಹೇಳಿ ಅಲ್ವಾ? ಅವಾಗ ಅದು ಡ್ಯಾಂಡ್ರಫ್ ಅಂತದೆಲ್ಲ ಒಂದು ಆಗುದಿಲ್ಲ ಅಂತ. ಈಗ ನಾವು ಮನೆಯಲ್ಲೇ ಒಂದು ಹೇರ್ ಕೇರ್ ತಗೊಳ್ಬೇಕು ಅಂತೇಳಿ ಹೇಳಿದ್ರೆ ಏನೆಲ್ಲ ಮಾಡಬಹುದು? ಮನೆಯಲ್ಲೇ ಹೇರ್ ಕೇರ್ ತಗೊಳ್ಬೇಕಾದ್ರೆ ನೋಡಿ, ತೆಂಗಿನಕಾಯಿದು ಹಾಲು ರುಬ್ಬಿ ಹಾಕುದು ಅದೆಲ್ಲ ಮಾಡಬಹುದು. ನಾವೊಂದು ವಾರದಲ್ಲಿ 15 ದಿವಸಕ್ಕಂತೂ ಮಾಡಿದ್ರೆ ಅದು ಯಾವುದಕ್ಕೆ ಅಂತ ಹೇಳಿದ್ರೆ ಕಂಡೀಷನರ್ ಕೂದ್ಲಿಗೋಸ್ಕರ ಎಲ್ಲ ಅದೆಲ್ಲ ನಾವು ಮಾಡ್ತಾ ಇದ್ರೆ ಮನೆಯಲ್ಲಿ ತುಂಬಾ ಕೂದಲು ಚಂದ ಬರ್ತದೆ, ಮಾತ್ರ ಒಳ್ಳೆ ಆಗ್ತದೆ ಮಾತ್ರ ಕೂದ್ಲಿಗೆ ಅಲ್ಲ. ಮತ್ತೆ ದಾಸವಾಳ ಎಲೆಯನ್ನು ರುಬ್ಬಿ ಅದು ಕೇಳಿದೆ ನಾನು, ಕೆಂಪು ದಾಸವಾಳದ ಯಾವ ದಾಸವಾಳ ಮಾಡಿ ತೊಳೆದು ಅದನ್ನು ರುಬ್ಬಿ ಎಲ್ಲ ಹಾಕಿ ತಲೆಗೆ ಇದು ಮಾಡಿದ್ರೆ ಲೇಪ ಹಚ್ಚಿ ಹಾಕಿದ್ರೆ ಒಂದು 15 ದಿವಸಕ್ಕೆ ಮಾತ್ರ ಮಾಡ್ಬೇಕು. ನಾವು ಕೂದಲಿನ ಬಗ್ಗೆ ಕೇರ್ ತಕೊಂಡ್ರೆ ತುಂಬಾ ಕಂಡೀಷನ್ ಕೂದಲಿಗೆ ಸಹ ಒಳ್ಳೆ ಪ್ರೋಟೀನ್ ಸಿಕ್ಕಿದಾಗೆ ಆಗ್ತದೆ. ಮತ್ತೆ ಮೆಂತೆ ಅದ್ರೊಟ್ಟಿಗೆ ಮೊದಲಿನ ದಿವಸ ನನ್ಸಿಟ್ಟು ಅದನ್ನೆಲ್ಲ ಹಾಕ್ತಾ ಇರ್ಬೇಕು, ತುಂಬಾ ಒಳ್ಳೇದಾಗ್ತದೆ. ಇಷ್ಟೆಲ್ಲ ಆರೈಕೆ ಮಾಡ್ಬೇಕು, ಆಗ ಕೂದಲು ಸಹ ನಿಮ್ಗೆ ಅಷ್ಟೇ ಚಂದ ಬೆಳೀತದೆ. ಈಗೆಲ್ಲ ಶಾಂಪೂ ಅದಿದ್ದು ಆಫ್ಟರ್ ಎ ಸರ್ಟೈನ್ ಏಜ್, ಈಗ ನಮ್ಗೆಲ್ಲ 40 ನಂತರ ಒಂದ್ ಸ್ವಲ್ಪ ಕೂದಲು ಬೆಳವಣಿಗೆ ಸ್ವಲ್ಪ ಕಡಿಮೆ ಆಗುವಂತದ್ದು ಮೊದ್ಲಿನ ಹಾಗೆಲ್ಲ ಇರುವುದಿಲ್ಲ ಅಲ್ಲ. ಅದು ಇಂಥದ್ದೆಲ್ಲ ನಾವು ಮನೆಯಲ್ಲೇ ಮಾಡೋದಾದ್ರೆ ತುಂಬಾ ಒಳ್ಳೆ. ಈಗೆಲ್ಲ ಶಾಂಪೂ ಎಲ್ಲ ಕಂಡೀಷನ್ ಎಲ್ಲ ಉಂಟು, ಆದ್ರೆ ಕೆಲವರು ಅದಕ್ಕೆ ಕೆಲವರು ಇಷ್ಟಪಡುದಿಲ್ಲ. ಹಾಗಾಗಿ ನಾವು ಇದೆಲ್ಲ ದಾಸವಾಳ ಅದೆಲ್ಲ ಮೊದ್ಲಿಂದ ಮಾಡಿಕೊಂಡು ಬಂದ್ರೆ ಆಗ್ತದೆ. ಈಗ ನಾನು ಸಡನ್ ಈಗ ಈ ಪ್ರಾಯದಲ್ಲಿ ಸ್ಟಾರ್ಟ್ ಮಾಡಿದ್ರೆ ಆಗ್ತದೆ. ನಾವೆಷ್ಟು ಕೂದ್ಲಿ ಬಗ್ಗೆ ಕೇರ್ ತಗೊಂಡ್ರೆ ಇಂಥದ್ರಲ್ಲೆಲ್ಲ ಕೂದಲು ಒಳ್ಳೆ ಬೆಳೀತದೆ, ಕೂದಲು ಚಂದ ಆಗ್ತದೆ ಮಾತ್ರ. ಆದ್ರೆ ಮಾಡ್ಬೇಕು, ನಮ್ಗೆ ಅಷ್ಟು ಇದು ಬೇಕು. ಹೌದು, ಅದು ಮೇನ್. ಒಂದು ದಿನದ ವಿಷಯ ಅಲ್ಲ, ಆರಂಭದಲ್ಲಿ ಒಂದು ಸಲ ಮಾಡಿ ನಮ್ಗೆ ಬರ್ಲೇ ಇಲ್ಲ ಅಂತ ಹೇಳ್ತಾರೆ. ಹಾಗೆ ಇಲ್ಲ, ನಾನೇ ಅದನ್ನು ಮಾಡಿ ನೋಡಿದೆ ನನ್ನ ಕೂದ್ಲಿಗೆ ಸ್ವಲ್ಪ ಸಮಯ ಮುಂಚೆ. ಒಳ್ಳೆ ಬರ್ತದೆ ಕೂದಲು ಅಲ್ಲ. ಮತ್ತೆ ಅದು ಒಂದು ದಿನ ಮಾಡಿ ನಿಲ್ಲಿಸುವಂತದಲ್ಲ, ಒಂದು 15 ದಿವಸಕ್ಕೊಮ್ಮೆ. ಮತ್ತೆ ಮಾಡ್ತಾ ಇರಬೇಕು. ಗಗ್ಗದು ಎಣ್ಣೆ ಅದೆಲ್ಲ ಹಾಕಿ ಬಿಸಿ ಮಾಡ್ಬೇಕು, ಕರಿಬೇವು ಅದೆಲ್ಲ ಹಾಕಿ ಬಿಸಿ ಮಾಡಿ ಒಳ್ಳೆ ಆಗ್ತದೆ. ಅದೆಲ್ಲವನ್ನ ಕೇಳಿದ್ದೇನೆ ನಾನು. ಒಮ್ಮೆ ಅದೆಲ್ಲ ಕೇಳುದು ಮಾಡ್ಬೇಕಂತೇಳಿ ಹೇಳಿ ಅನ್ಸುದು, ಮತ್ತೇನೂ ಆಗುದಿಲ್ಲ. ಸಂಡೇ ಒಮ್ಮೆ ಸಿಗುವಾಗ ಆರಾಮ ಸ್ವಲ್ಪ ರೆಸ್ಟ್ ತೆಗೆಯುವ ಅಂತೇಳಿ ಹೇಳಿ ಆಗ್ತದೆ. ಶಾರ್ಟ್ ಇರಲಿಯಾ? ಹಾಂ ಸರಿ, ಇನ್ನೂ ಶಾರ್ಟ್ ಬೇಡ, ಇಷ್ಟೇ. ಸೊ ಫೈನಲ್ ಆಗಿ ಹೇರ್ ಕಟ್ ಮಾಡಿದ್ದು ಈ ರೀತಿ ಆಗಿದೆ ಅಲ್ಲ? ಹೌದು, ನೋಡಿ ಇಷ್ಟ ಆಯ್ತಾ? ಚಂದ ಆಯ್ತು. ಬನಾನಾ ಕ್ಲಿಪ್ ಹಾಕ್ಲಿಕ್ಕೆ ಆಗ್ತದಲ್ಲ? ಸೊ ಫೈನಲಿ ನನ್ನ ಹೇರ್ ಕಟ್ ಆಗಿದೆ ನೋಡಿ, ಇಷ್ಟು ಚಂದ ಆಗಿದೆ.
ಸೊ ಇಷ್ಟು ಚಂದದ ಒಂದು ಹೇರ್ ಕಟ್ ಮಾಡಿದಂತಹ ಲತಾ ಹರೀಶ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನನಗಂತೂ ಭಾರಿ ಖುಷಿ ಆಯಿತು. ಪರ್ಫೆಕ್ಟ್ ಆಗಿದೆ, ಹೀಗೆ ನಾನು ಎಣಿಸಿದ್ದೆ. ಥ್ಯಾಂಕ್ ಯು. ಸೊ ಕೂದಲಿನ ಆರೈಕೆಯ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ಇವತ್ತು ನಮ್ಮ ಜೊತೆ ಹಂಚಿಕೊಂಡಂತಹ ಕಾರ್ಕಳ ಕಾಬೆಟ್ಟುನಲ್ಲಿ ಇರುವಂತಹ ಶೈನ್ ಆ್ಯಂಡ್ ಸ್ಮೈಲ್ ಈ ಒಂದು ಪಾರ್ಲರ್ನ ಒಡತಿಯಾಗಿರುವಂತಹ ಲತಾ ಹರೀಶ್ ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರಿಗೂ ಒಳಿತಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ದೇವ್ ಸಕಡಾಂಕೆ ಬರೇಕೊರ.